ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ಚರ್ಚೆ ಮಾಡ್ತಾ ಇದೆ ಐ ಟಿ ಸೆಕ್ಟರ್ಗಳಲ್ಲಿ ಐ.ಟಿ. ಮತ್ತು ಐ.ಟಿ.ಎಸ್ ಮತ್ತು BPOಸ್ಗಳಲ್ಲಿ ಒಂದು ರೀತಿ ಲೇಬರ್ ಲಾ ಬೇಕಾ ಅನ್ನುವಂಥದ್ದು. ಯಾಕಂತಂದರೆ ಬೇಡ ಅನ್ನುವಂಥ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಈಗಾಗಲೇ ಎಸ್ಮಾ ವ್ಯಾಪ್ತಿಗೆ ತಂದಿರತಕ್ಕಂಥದ್ದು. ಅಂದರೆ ಯಾವುದೇ ಕಾರಣಕ್ಕೂ ಅಲ್ಲಿಯ ಸಿಬ್ಬಂದಿ ಅಥವಾ ಕೆಲಸಗಾರ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ಸ್ ಯಾವುದೇ ಸ್ಟ್ರೈಕ್ ಆಗಲಿ ಹರ್ತಾಳಿಗೆ ಬಂಧನ ಮಾಡುವಂಥದ್ದಿಲ್ಲ. ಯಾಕಂತಂದರೆ ದಿನದ 24 ಗಂಟೆ ಕೂಡ ಸರ್ವಿಸ್ ಇರೋದರಿಂದ ಅದರ ಅಗತ್ಯ ಸೇವೆ ಕೂಡ ಆರೋಗ್ಯ ಕ್ಷೇತ್ರ ಕೂಡ ವಿಸ್ತಾರ ಆಗಿದೆ, ಅನೇಕ ಕ್ಷೇತ್ರಗಳು ಕೂಡ ವಿಸ್ತಾರ ಆಗಿರೋದ್ರಿಂದ ಅದು 24 ಗಂಟೆ ಸರ್ವಿಸ್ ಇರೋದು ಅಂತಕ್ಕೆ ಅವಕಾಶ ಕೊಡಬಾರ್ದು, ಎಕ್ಸೆಂಪ್ಟ್ ಮಾಡಬೇಕನ್ನುವಂಥ ಒಂದು ಒತ್ತಾಯ ಇತ್ತು. ಆ ಕಾರಣಕ್ಕೆ ರಾಜ್ಯ ಸರ್ಕಾರ 5 ವರ್ಷಗಳಿಗೆ ಅದನ್ನು ವಿಸ್ತಾರ ಮಾಡಿದೆ. ಆಂಧ್ರ ಪ್ರದೇಶದಲ್ಲೂ ಕೂಡ ಈ ರೀತಿ ಇದಕ್ಕೆ ವಿಸ್ತರಣೆ ಆಗಿರೋದ್ರಿಂದ ಸೊ ಯಾವ್ಯಾವ ಅಂಶಗಳು ಕೂಡ ಇಲ್ಲಿ ಅಡಕಾಗಿದ್ದಾವೆ ಕೆಲವನ್ನ ನೋಡ್ಕೊಂಡು ಬರ್ಬೋದು ನಾವು. ಐ.ಟಿ. ಕಂಪನಿಗಳಲ್ಲಿ ಲೇಬರ್ ಲಾ ಅನ್ವಯ ಆಗಲ್ವಾ ಅನ್ನೋಂಥ ಪ್ರಶ್ನೆ ಇದೆ. ಯಾಕಂತಂದರೆ ಅದರಿಂದ ಅದಕ್ಕೆ ವಿನಾಯಿತಿ ಕೊಡಬೇಕು. ಯಾಕಂತಂದರೆ ಇದರಿಂದಾಗಿ ಮುಂದಿನ ಅದರ ಒಂದು ಉತ್ಪಾದನೆ ಇರ್ಬೋದು, ಎಕ್ಸ್ಪೋರ್ಟ್ ಇರ್ಬೋದು, ಸರ್ವಿಸ್ಗೆ ಹೊಡೆತ ಬೀಳುತ್ತೆ ಅನ್ನೋ ಕಾರಣಕ್ಕಾಗಿ ಐ.ಟಿ. ಕಂಪನಿಗಳು ಈ ಬೇಡಿಕೆಯನ್ನು ರಾಜ್ಯ ಸರ್ಕಾರದ ಮುಂದಿಟ್ಟಿದ್ದು. ಕಳೆದ ಆಗಸ್ಟ್ವರೆಗೂ ಕೂಡ ಅಂದರೆ ಒಂದು 7-8 ತಿಂಗಳು ಇದು ಒಂದು ಅನ್ವಯ ಆಗಿರಲಿಲ್ಲ. ಸೊ ರಾಜ್ಯ ಸರ್ಕಾರ ಅದನ್ನು ಒಪ್ಪಿಕೊಂಡಿದೆ. 2013ನೇ ಒಂದು 5 ಆ್ಯಕ್ಟ್ ಪ್ರಕಾರ. ಸೊ ಅದನ್ನು ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಕೂಡ ಅದನ್ನು ಮಂಡಿಸಿ ಒಪ್ಪಿಗೆ ಪಡೆಯುವಂಥ ಸಾಧ್ಯತೆ ಇದೆ. ಐ.ಟಿ. ಉದ್ಯೋಗಗಳು ಸೈಬರ್ ಕೂಲಿಗಳ ಈಗಾಗಲೇ 1.5 ಲಕ್ಷ 2 ಲಕ್ಷ ಸ್ಯಾಲರಿ ತೊಗೊಂಡ್ರೂ ಕೂಡ ಇಲ್ಲಿ ಯಾವುದೇ ರೀತಿಯ ಲೇಬರ್ ಲಾ ಅಥವಾ ಕಾನೂನು ಇವರಿಗೆ ಅಪ್ಲೈ ಆಗದೇ ಇರೋದ್ರಿಂದ ಸೊ ಇಲ್ಲಿ ಕಂಪನಿಗಳು ವಿಧಿಸುವಂಥ ಎಲ್ಲ ಏನು ಕೆಲಸದ ಜವಾಬ್ದಾರಿಗಳಿರ್ಬೋದು ಅಥವಾ ಸಮಯ ಇರ್ಬೋದು ಯಾವುದೂ ಕೂಡ ಇಲ್ಲಿ ಪ್ರಶ್ನೆ ಮಾಡುವ ಹಾಗಿಲ್ಲ. ಹಾಗಾಗಿ ಇದು ಸಂಪೂರ್ಣವಾಗಿ ತಮ್ಮದೇ ಒಂದು ಏನು ಅಧಿಕಾರವನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಇಲ್ಲಿ ಯಾರೂ ಕೂಡ ಯಾವುದೇ ರೀತಿಯ ಚಕಾರ ಎತ್ತುವ ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ಎಲ್ಲವೂ ಕೂಡ ನಾವು ಫೆಸಿಲಿಟಿ ಕೊಡ್ತಾ ಇದ್ದೀವಿ, ಅವರಿಗೆ ಮನೋರಂಜನೆ ಇರ್ಬೋದು, ಬೇಕಾದ ಸೌಕರ್ಯಗಳಿದ್ದಾವೆ, ಪ್ರತಿಯೊಂದನ್ನು ಕೂಡ ಕೊಡ್ತಾ ಇರೋದ್ರಿಂದ ಇಲ್ಲಿ ಲೇಬರ್ ಅನ್ನುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಯಾಕಂತಂದರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ನಾಳೆ CEO ಕೂಡ ಆಗ್ಬೋದು ಆ ಕಂಪನಿಗೆ ಅನ್ನುವ ಕಾರಣಕ್ಕಾಗಿ ಇಲ್ಲಿ ಅದರಿಂದ ಮುಕ್ತಿ ಕೊಡಲಾಗಿದೆ. ಬಂದ್ ಮುಷ್ಕರಕ್ಕೆ ಎಸ್ಮಾ ಬ್ರೇಕ್ ಹಾಕುತ್ತೆ. ಅಂದರೆ ಯಾವುದೇ ಒಂದು ಸರ್ವಿಸ್ಗೆ ಧಕ್ಕೆ ಆದರೆ ಅದು 1 ದಿನ 2 ದಿನ ಆಗುವವರೆಗೂ ಕೂಡ ಸರ್ಕಾರ ಅಥವಾ ಸರ್ಕಾರಿ ಸೇವೆಗಳಿಗೆ ಇದು ಹೆಚ್ಚು ಅಪ್ಲೈ ಆಗುತ್ತೆ. ಅದು ಹಾಲಿನ ಪೂರೈಕೆ ಇರ್ಬೋದು ಅಥವಾ ಲಾರಿ ಮುಷ್ಕರ ಇರ್ಬೋದು ಅಥವಾ ಸಾರಿಗೆ ನೌಕರರ ಮುಷ್ಕರ ಇರ್ಬೋದು, ಹಾಗೆಯೇ ಪ್ರಮುಖವಾಗಿ ವೈದ್ಯರ ಮುಷ್ಕರ. ಸೊ ಒಂದು ವೇಳೆ ಇಂಥ ಸಂದರ್ಭದಲ್ಲಿ ಮುಷ್ಕರ ಮಾಡಿದ್ರೆ ರಾಜ್ಯ ಸರ್ಕಾರ ಎಸ್ಮಾ ಕಾಯ್ದೆಯನ್ನು ಜಾರಿಗೊಳಿಸುತ್ತೆ. ಅಂದರೆ ಆತ ಒಂದು ವೇಳೆ ಆ ಸರ್ವಿಸ್ಗೆ ಅಥವಾ ಆತನ ಕೆಲಸವನ್ನು ಮಾಡದೆ ಹೋದರೆ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಿ ಆತನಿಗೆ ಬಂಧನ ಮಾಡ್ಬೋದು. ಸೊ ಕಾನೂನು ಕ್ರಮ ಕೈಗೊಳ್ಬೋದು. ಆ ಕಾರಣಕ್ಕಾಗಿ ಇಲ್ಲಿ ಎಸ್ಮಾ ಬೇಕಾಗುತ್ತೆ. ಸೊ ಆದರೆ ಐ.ಟಿ. ಕಂಪನಿಗಳು ಕೂಡ ಇದನ್ನು ಬೇಕು ಅಂತ ಕೇಳಿದ್ದಾವೆ. 10 ವರ್ಷಗಳ ಕಾಲ ಇದಿತ್ತು, ನಂತರವೂ ಕೂಡ ಅದನ್ನು ಮುಂದುವರಿಸಬೇಕು ಅನ್ನೋದು ಬೇಡಿಕೆ ಇತ್ತು. ಸೊ ಈಗ ಎಸ್ಮಾ ಐ.ಟಿ. ಕಂಪನಿ ಕೂಡ ಅಪ್ಲೈ ಆಗುತ್ತೆ. ಒಂದು ವೇಳೆ ಅಲ್ಲಿ ಯಾವುದೇ ಒಂದು ಸಣ್ಣ ನೌಕರರು ಅಥವಾ ಸಣ್ಣ ಐ.ಟಿ. ಅಥವಾ BPO ಕಂಪನಿಗಳಲ್ಲಿ ಯಾರಾದರೂ ಒಂದು ಮುಷ್ಕರ ಹೂಡಿದ್ರೆ ಅಥವಾ ಹರ್ತಾಳ ಆರಂಭ ಮಾಡಿದ್ರೆ ಈ ಒಂದು ಅಸ್ತ್ರವನ್ನು ಕಂಪನಿಗಳು ಪ್ರಯೋಗ ಮಾಡ್ಬೋದು. ಅದರಿಂದ ಆ ಸೇವೆಗೆ ಧಕ್ಕೆ ಆಗೋದಿಲ್ಲ. ಅದನ್ನು ತಪ್ಪಿಸಲಿಕ್ಕೆ ಇದರ ಒಂದು ಬೇಡಿಕೆ ಇತ್ತು. ಆ ಬೇಡಿಕೆ ರಾಜ್ಯ ಸರ್ಕಾರ ಇವತ್ತು ಒಪ್ಪಿಗೆ ಕೊಟ್ಟಿದೆ. ಐ.ಟಿ. ಕಂಪನಿಗಳ ಬೇಡಿಕೆಗೆ ಈಗಾಗಲೇ ರಾಜ್ಯ ಸರ್ಕಾರ ಅಸ್ತು ಕೊಟ್ಟಿದೆ. SR ಪಾಟೀಲ್ ಕೂಡ IT-BT ಸಚಿವರು ಕೂಡ ಅದನ್ನು ಹೇಳಿದ್ದಾರೆ. ಬಹುತೇಕ ಇದರಿಂದಾಗಿ ಮುಂದಿನ ದಿನಗಳಲ್ಲಿ ರಾಜ್ಯದ 2ನೇ ಹಂತದ ಸಿಟಿ ಅದು ಹುಬ್ಬಳ್ಳಿ, ಮಂಗಳೂರು, ಮೈಸೂರು ಇರ್ಬೋದು, ಅಲ್ಲೂ ಕೂಡ ರಾಜ್ಯ ಸರ್ಕಾರ ಹೆಚ್ಚಿನ ಸವಲತ್ತುಗಳು ಕೊಡ್ತೇವೆ. ಅಲ್ಲೂ ಕೂಡ ಐ.ಟಿ. ಕಂಪನಿಗಳು ತಮ್ಮ ಕಂಪನಿಗಳು ಓಪನ್ ಮಾಡಿ ಸೊ 1 ಎಕರೆ ಜಮೀನು ನಾವು ಕೊಟ್ಟರೆ ಬಹುತೇಕ ತಾವು 1,000 ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕನ್ನುವಂಥ ಒಂದು ಏನು ಆ ಕಾಯ್ದೆಯಲ್ಲಿ ಸೇರಿಸುವಂಥ ಸಾಧ್ಯತೆ ಇದೆ. ಆ ಐ.ಟಿ. ಪಾಲಿಸಿ ಏನಿದೆ ಅದರಲ್ಲಿ ಬರುತ್ತೆ. ಹಾಗೆ ಕರೆಂಟ್ ಕೊಡ್ತೀವಿ, ನೀರು ಕೊಡ್ತೀವಿ, ಏನು ಭೂಮಿಯ ಒಂದು ರೆವಿನ್ಯೂ ಇದೆ, ಆ ಒಂದು ಎಕ್ಸೆಂಪ್ಷನ್ ಇದೆ, ಆ ಸ್ಟ್ಯಾಂಪ್ ಡ್ಯೂಟಿ ಅದನ್ನು ಕೂಡ ನಾವು ಮನ್ನಾ ಮಾಡ್ತೀವಿ. ಸೊ ಈ ಎಲ್ಲ ಅವಕಾಶಗಳು ಇದ್ದಾವೆ. ತಾವು ಕೂಡ 2 ಟೈರ್ ಸಿಟಿಗೆ ಹೋಗಬೇಕು. ಆ ಕಾರಣಕ್ಕಾಗಿ ಈ ಒಂದು ಎಸ್ಮಾ ಏನು ಬೇಡಿಕೆ ಇತ್ತು ಐ.ಟಿ. ಕಂಪನಿಗಳ ಆ ಒಂದು ಬೇಡಿಕೆಯನ್ನು ರಾಜ್ಯ ಸರ್ಕಾರ ಮನ್ನಿಸಿದೆ. ಸೊ ಇದರಿಂದ ಮುಂದಿನ ಹಂತಗಳಲ್ಲಿ 2 ಟೈರ್ ಸಿಟಿ ಕೂಡ ಈ ಒಂದು ಕಂಪನಿಗಳು ತಮ್ಮ ಕಂಪನಿಗಳನ್ನು ಓಪನ್ ಮಾಡ್ಬೋದು. ಆ ಒಂದು ಅನುಕೂಲ ಕೂಡ ಇದೆ. ಇಲ್ಲಿ ಕೊನೆಯ ಅಂಶವನ್ನು ನಾವು ಗಮನಿಸ್ಬೋದು. ಇಲ್ಲಿ ಎಸ್ಮಾ ಅಸ್ತ್ರದಿಂದ ಸಾಫ್ಟ್ವೇರ್ ವಹಿವಾಟು ಹೆಚ್ಚುತ್ತಾ. ಸೊ ಬಹುತೇಕ ಕಳೆದ 3-4 ವರ್ಷಗಳ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ರಿಸೆಷನ್ ಆಗಿದ್ದರಿಂದಾಗಿ ಭಾಳಷ್ಟು ಐ.ಟಿ. ಕಂಪನಿಗಳು ತಮ್ಮ ಎಕ್ಸ್ಪೋರ್ಟ್ ಇರ್ಬೋದು, ತಮ್ಮ ಅನೇಕ ಕ್ವಾರ್ಟರ್ ಏನು ಇದೆ ಆ ಲಾಭದಲ್ಲೂ ಕೂಡ ಕಡಿತ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ 2012ರಲ್ಲಿ ಎಕ್ಸ್ಪೋರ್ಟ್ ಮತ್ತು ಪ್ರೊಡಕ್ಷನ್ ನೋಡ್ತಾ ಇದ್ದರೆ ಬಹುತೇಕ 4% ಇದ್ದಿದ್ದು 4% ಇತ್ತು. ಬಹುತೇಕ 12-14ರಲ್ಲಿ ಅದು ಫೈನಾನ್ಷಿಯಲ್ ಇಯರಲ್ಲಿ 12-14% BPO ಮತ್ತು ಇಂಡಿಯಾ ಕಂಪನಿ ಇಂಡಿಯಾಸ್ ಐ.ಟಿ. ಮತ್ತು BPO ಕಂಪನಿಗಳು ಆ ಒಂದು ಎಕ್ಸ್ಪೋರ್ಟನ್ನು ಮಾಡುವ ಸಾಧ್ಯತೆ 12-14%. ಸೊ ಹೆಚ್ಚಿನ ವಹಿವಾಟು ಮತ್ತು ಪ್ರೊಡಕ್ಷನ್ ಅಥವಾ ಸರ್ವಿಸನ್ನು ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಆ ಕಾರಣಕ್ಕಾಗಿ ಈ ಒಂದು ಅಸ್ತ್ರ ಹೆಚ್ಚಿಗೆ ಉಪಯೋಗಕ್ಕೆ ಬರುತ್ತೆ. ಅಲ್ಲಿ ಯಾವುದೇ ರೀತಿಯ 8 ಗಂಟೆ ನಮಗೆ ಕೆಲಸ ಕೊಡಿ, 8 ಗಂಟೆ ನಂತರ ಹೆಚ್ಚಿಗೆ ಮಾಡೋಲ್ಲ ಅನ್ನುವಂಥ ಅವಕಾಶ ಇಲ್ಲಿ ಸಿಬ್ಬಂದಿಗೆ ಇರೋದಿಲ್ಲ. ಸೊ ಹಾಗಾಗಿ ಹೆಚ್ಚಿನ ಸರ್ವಿಸ್ ಕೊಡೋದ್ರಿಂದ, ಹೆಚ್ಚಿನ ಸೇವೆ ಕೊಡೋದ್ರಿಂದ ಅಥವಾ ಹೆಚ್ಚು ಗಂಟೆ ಕೆಲಸ ಮಾಡೋದ್ರಿಂದ ಆ ಒಂದು ಎಕ್ಸ್ಪೋರ್ಟ್ ಕೂಡ ಹೆಚ್ಚಾಗುತ್ತೆ ಅನ್ನುವ ಒಂದು ಅಂಶ ಕೂಡ ಇಲ್ಲಿ ಅಡಕಾಗಿದೆ.
ಸೊ ಇವತ್ತು ಬೆಂಗಳೂರಿನಲ್ಲಿ ಆರಂಭವಾದಂಥ 3 ದಿನಗಳ ITE ಬೀಜ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ CM ಸಿದ್ದರಾಮಯ್ಯ IT ಬೆಳವಣಿಗೆ ಮತ್ತು IT ಕ್ಷೇತ್ರಕ್ಕೆ ನಾವು ನೀಡ್ತಾ ಇರ್ತಕ್ಕಂಥ ಒಂದು ಪ್ರೋತ್ಸಾಹ ಮತ್ತು ಅದು ಮುಂದಿನ 2 ಟೈರ್ ಸಿಟಿ ಕೂಡ ವಿಸ್ತರಣೆ ಆಗಬೇಕು ಅನ್ನೋ ಬಗ್ಗೆ ಸಿದ್ದರಾಮಯ್ಯ ಏನು ಹೇಳಿದ್ರೆ ಬನ್ನೋಣ. Revised to include telecom sector and to position Bangalore as research and development besides innovation hub. The state has also released a policy on animation and gaming to give a big boost to this promising sector, having prospects of reaching rupees 10,000 crore in revenues next year. The animation and gaming sector will further strengthen the IT prowess of the state, while all efforts are being made to promote IT in Tier 2 and Tier 3 cities by providing IT parks and necessary IT infrastructure. Bangalore will have another feather in its cap in the form of information technology investment region, the most ambitious project of the state government for IT development. The ITIR will be developed in a 40 square kilometer area between Devnalli and Dodballapur, about 14 kilometers from Bangalore International Airport. The Government of India has also given approval for this ITIR project. ಸೊ ಒಂದು ರೀತಿ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಹೆಚ್ಚಿನ ಒಂದು ಉತ್ಸುಕ ಆಗಿದೆ. ಮತ್ತಷ್ಟು ನಾವು ಸವಲತ್ತುಗಳು ಕೊಡ್ತೇವೆ, 2 ಟೈರ್ ಸಿಟಿಗೆ ಹೋಗಬೇಕು. ಈಗಾಗಲೇ ಅದರ ITಯ ವಿಸ್ತಾರ ಕೂಡ ಬಹಳಷ್ಟು ಕ್ಷೇತ್ರಗಳಿಗೆ ಹೋಗ್ತಾ ಇರೋದ್ರಿಂದ ವ್ಯಾಪಿಸ್ತಾ ಇರೋದ್ರಿಂದ ಇದರ ಅಗತ್ಯ ಕೂಡ ಇದೆ ಅನ್ನುವಂಥ ಮಾತು ಹೇಳ್ತಾರೆ. ಬಹುತೇಕ ಈ ಕಾನೂನುಗಳಿಂದ ಮುಕ್ತಿ ಪಡೀಲಿಕ್ಕೆ ಈ ಒಂದು ಏನು ಗ್ರೋತ್ ಇದೆ ಅದು ಹೆಚ್ಚು ಪೂರಕ ಆಗುತ್ತೆ. ಸರ್ಕಾರ ಕೊಡುವಂಥ ರಿಯಾಯಿತಿಗಳಿರ್ಬೋದು, ವಿನಾಯಿತಿಗಳಿರ್ಬೋದು. ಸೊ ITಯ ಬೆಳವಣಿಗೆ ಇನ್ನಷ್ಟು ಪೂರಕವಾಗಿ ಹೆಚ್ಚು ಅಂದರೆ ಸದೃಢತೆ ಬರ್ಬೋದು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಕೂಡ ಹೆಚ್ಚಿನ ಒಂದು ಫೆಸಿಲಿಟೀಸ್ಗಳನ್ನು ಭರವಸೆ ಕೊಡ್ತಾ ಇದೆ. ಆದರೆ ಇನ್ನೊಂದು ಕಡೆ ಈ ಒಂದು ಎಸ್ಮಾ ಬೇಕು ಅನ್ನುವಂಥದ್ರ ಹಿಂದ್ಗಡೆ ಇರ್ತಕ್ಕಂಥದ್ದು ಸೊ ಸ್ಪಷ್ಟವಾಗಿ ಯಾವುದೇ ರೀತಿಯ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿರ್ಬೋದು, ಸರ್ಕಾರಿ ಕಚೇರಿಗಳಲ್ಲಿ ಆಗುವಂಥ ಬೆಳವಣಿಗೆಗೂ ಮತ್ತು ITಗೂ ತಾವು ತಾಳೆ ಹಾಕಬೇಡಿ, ಆ ಕಾರಣಕ್ಕಾಗಿ 5 ವರ್ಷ ಎಕ್ಸಾಮ್ಟನ್ನು ಕೇಳಿದೀವಿ ಅನ್ನೋಂಥ ಒಂದು ವಿಷಯ ಇದೆ. ಸೊ ಮತ್ತೆ ಚರ್ಚೆ ಮಾಡ್ತೀನಿ, ಅದಕ್ಕಿಂತ ಮೊದಲು ಇನ್ನೊಂದು